ಸರಸು ನನ್ನ ಪ್ರಾಣ ಸರ್. ನಾನು ಅವಳಿಗೋಸ್ಕರನೇ ಇಲ್ಲಿಗೆ ಬಂದಿರೋದು. ಆ ಹುಡುಗಿನ ಯಾವತ್ತಾದ್ರೂ ಇಲ್ಲಿ ನೋಡಿದ್ಯಾ? ಇಲ್ಲ. ಹೋಗ್ಲಿ, ಮನೆಗೆ ಬರೋದನ್ನಾದ್ರೂ ನೋಡಿದ್ಯಾ? ಇಲ್ಲ. ಇಲ್ಲ ಅಂದ್ಮೇಲೆ ಇಲ್ಲಿಗೆ ಯಾಕೆ ಬರ್ಬೇಕು, ಯಾಕೆ ಹುಡುಕ್ಬೇಕು? ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ನಾನು ನನ್ನ ಸರಸು ಹತ್ರ ಮಾತಾಡೋವರೆಗೂ ಇಲ್ಲಿಂದ ಹೋಗೋದೇ ಇಲ್ಲ. ನಿಮ್ಮನ್ನ ಕೇಳಿದ್ರೆ ನನಗೆ ಬೇಕಾಗಿರೋ ಉತ್ತರ, ಸಿಗಬೇಕಾಗಿರೋ ಕ್ಲಾರಿಟಿ ಯಾವತ್ತಿಗೂ ಸಿಗೋದಿಲ್ಲ. ನಾನೇ ಹೋಗಿ ನೋಡ್ತೀನಿ. ಏನು ಹೋಗಿ ನೋಡು? ಜಾಗ ಬಿಡಿ. ನಿಂತ್ಕೊಳ್ಳಯ್ಯ. ಸರಸು, ಸರಸು ನಿಂತ್ಕೊಳ್ತಿದ್ದೀನಲ್ಲ. ಎಲ್ಲಿದ್ಯಾ? ನಿಂತ್ಕೊಳ್ಳಪ್ಪ. ಸರಸು ನಿಂತ್ಕೊಳ್ಳಪ್ಪ. ನೀವು ಜಾಗ ಬಿಡಿ. ಅಯ್ಯೋ ಸರಸು, ಅಯ್ಯೋ, ಏನಪ್ಪ ಇದೆಲ್ಲ? ಸರಸು ಎಲ್ಲಿದ್ಯಾ? ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಸರಸು ನಿಂತ್ಕೋ. ಹೊರಗಡೆ ಹೋಗ್ತೀಯಾ ಇಲ್ಲ ಪೊಲೀಸಿಗೆ ಫೋನ್ ಮಾಡಿ ಹೇಳು ಅಂತೀಯಾ? ಹೀಗೆ ಅರ್ಧ ರಾತ್ರಿಲಿ ಹೆಣ್ಮಕ್ಳು ಇರೋ ಜಾಗಕ್ಕೆ ಬಂದು ಹುಚ್ಚುಚ್ಚಾಗಿ ಆಡ್ತಾ ಇರೋದಕ್ಕೆ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ಗೊತ್ತಾ? ಅದು ಹಾಗಲ್ಲ ಸರ್. ನನ್ನ ಸರಸು. ಸಾಕ್ ನಿಲ್ಸಪ್ಪ. ಹೇಳಿದ್ರು ಕೇಳಿಸ್ಕೊಳ್ದೆ ಸರ್ಸು ಸರ್ಸು ಅಂತಿದ್ಯಲ್ಲ. ಮೊದ್ಲು ಹೊರಗೋಗು. ಇನ್ನೊಂದ್ಸಲ ನಮ್ಮ ಮನೆಗೆ ಬಂದ್ರೆ ನಾವು ಸುಮ್ಮನೆ ಇರಲ್ಲ. ಸರಸು ಇಲ್ಲೂ ಇಲ್ಲ, ನಮ್ಮ ಮನೇಲೂ ಇಲ್ಲ. ಆದ್ರೆ ಹೊರಗಡೆ ಹೋಗಿದ್ದನ್ನ ನೋಡಿದೆ. ಮತ್ತೆ ನನ್ನ ಸರಸು ಎಲ್ಲಿದ್ದಾಳೆ? ಅಮ್ಮ ಭಾಷಿಣಿ, ಹೊರಟೋದ ಬಾರೆ ಬಾ. ಏನಮ್ಮ ಹೀಗೆಲ್ಲ ಆಡ್ತಾ ಇದ್ದ ನೀನು? ಇವಾಗ ನಾವಿದೀವಿ, ಸರಿ ಹೋಯ್ತು. ಅದೇ ನೀನ್ ಒಂಟಿಯಾಗಿದ್ರೆ ಎಷ್ಟು ಅಪಾಯ ಹೇಳು. ಮಾ ಭಾಷಿಣಿ, ಒಂದ್ಸಲ ಆ ಈಶ್ವರಿ ದೇವಿಯವ್ರಿಗೆ ಈ ಹುಚ್ಚಿನ ಬಗ್ಗೆ ಹೇಳಮ್ಮ. ಅವರು ತಮ್ಮ ಬಲ ಉಪಯೋಗಿಸಿ ಅವನಿಗೆ ಸರಿಯಾದ ಬುದ್ಧಿ ಹೇಳ್ತಾರಮ್ಮ. ಡ್ಯಾಡ್, ಅಣ್ಣ, ಡ್ಯಾಡ್. ಏನಾಯ್ತು ರಾಹುಲ್? ನೀನೇನ್ ಇಲ್ಲಿದೀಯಾ? ಸರಸು ಎಲ್ಲಿ? ಎಲ್ಲಿ ಅಂದ್ರೇನಪ್ಪ? ಅವಳು ನಿನ್ ರೂಮಲ್ಲೇ ಇರ್ತಾಳಲ್ವಾ? ಇರಬೇಕು, ಆದ್ರೆ ಇಲ್ಲ ಡ್ಯಾಡ್. ಅವಳು ಎಲ್ಲಿಗೆ ಹೋಗಿದಾಳು ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮನ್ನ ಕರೆದಿದ್ದು. ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾಳೆ ರಾಹುಲ್? ಅವಳು ರೂಮಲ್ಲೇ ಇರ್ತಾಳೆ. ಸರಿಯಾಗಿ ನೋಡ್ದ್ಯಾ? ಸರಿಯಾಗೆ ನೋಡ್ದೆ ಅಣ್ಣ. ನನ್ ಸರಸು ಎಲ್ಲೂ ಇಲ್ಲ. ಇದಕ್ಕೂ ಮುಂಚೆ ನೈಟ್ ಟೈಮ್ ಸರಸು ಕಾಣಿಸ್ತಿಲ್ಲ ಅಂದಿದ್ರೆ ನನ್ನ ರೂಮಲ್ಲೇ ಇದ್ದಾಳೆ ಅಂತ ನಿಮ್ ಮೇಡಮ್ ಹೇಳ್ತಿದ್ರು. ಈಗೇನ್ ಹೇಳ್ತಾರೋ ಅಂತ ಕಾಯ್ತಾ ಇದ್ದೀನಿ. ರಾಹುಲ್, ಸರಸು ನಿನ್ನ ರೂಮಲ್ಲೇ ಮಲಗಬೇಕು ಅಂತ ನೀನು ಹಠ ಮಾಡಿದ ದಿವಸದಿಂದ ಅವಳು ರೂಮ್ ಬಿಟ್ಟೆ ಹೊರಗಡೆ ಬಂದಿಲ್ಲ ರಾಹುಲ್. ನೋ, ಅವಳು ನನ್ನ ರೂಮಲ್ಲಿ ಇಲ್ಲ. ಆಂಟಿ ಇದ್ದಾಳೆ ಅಂತ, ನೀನು ಇಲ್ಲ ಅಂತ, ಈ ಕನ್ಫ್ಯೂಷನ್ ಯಾಕೆ? ಆಂಟಿ, ನಾನೊಂದ್ಸರಿ ಹೋಗಿ ನೋಡ್ಕೊಂಡು ಬರ್ತೀನಿ. ವೇಟ್ ಪ್ರೀತಿ, ವೇಟ್.
ನಾನೇ ಹೋಗಿ ನೋಡ್ತೀನಿ. ಭಾಷಿಣಿ, ನೀನು ಎಲ್ಲ ಓಕೆ, ನೀವ್ ಹೋಗಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಹುಲ್, ಭಾಷಿಣಿ ಚಿಕ್ಕ ಮಗು ಹಾಗೆ ಬೆಡ್ ಮೇಲೆ ರಿಲ್ಯಾಕ್ಸ್ ಆಗಿ ಮಲಗಿದಾಳೆ ಕಣೋ. ನೀನ್ ನೋಡಿದ್ರೆ ಅವಳು ಇಲ್ಲ ಅಂತ ಹೇಳ್ಬಿಟ್ಟಿಯಲ್ಲೋ, ಅವಳು ನಿನ್ ರೂಮಲ್ಲೇ ಮಲಗಿದಾಳೆ. ಸರ್ಸು, ರಾಹುಲ್, ಬೇಡ ಕಣೋ. ಅವಳು ನಿದ್ದೆ ಮಾಡ್ತಿದ್ದಾಳಲ್ವಾ, ಮತ್ತೆ ನಿನ್ನಿಂದ ತೊಂದರೆ ಆಗೋದು ಯಾಕೆ? ಹೌದು ರಾಹುಲ್, ಅವಳಿಗೆ ಡಿಸ್ಟರ್ಬ್ ಆಗುತ್ತೆ. ಬಾ. ಏನೋ ಇದು, ಕಣ್ಮುಂದೆ ಇದ್ರು ಸರಸು ಇಲ್ಲ ಅಂತ ಹೇಳ್ತಿದ್ದಿಲ್ಲ, ಏಕೆ? ಡ್ಯಾಡ್, ಸರಸು ಹೊರಗಡೆ ಹೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದೆ. ನಾನು ಅವಳನ್ನ ಫಾಲೋ ಮಾಡಿದೆ. ಸ್ವಲ್ಪ ದೂರ ಹೋದ್ಮೇಲೆ ಅವಳು ಕತ್ಲಲ್ಲಿ ಕಣ್ಮರೆ ಆದ್ಲು. ನಾನ್ ನೋಡಿದ್ದು, ಅವಳು ಹೋಗಿದ್ದು ಎರಡು ಸುಳ್ಳಲ್ಲ. ಆದ್ರೆ ಸರಸು ನನ್ನ ರೂಮ್ ಒಳಗೆ ಹೇಗೆ ಬಂದ್ಲೋ ನನಗೆ ಅರ್ಥನೇ ಆಗ್ತಿಲ್ಲ. ವನಜಕ್ಕ, ಇದೇ ಅಲ್ವಾ ನಾವು ವೇಟ್ ಮಾಡ್ತಿದ್ದ ಮೊಮೆಂಟ್. ಇವಾಗ ಆಂಟಿ ಏನು ಹೇಳ್ತಾರೋ ನೋಡ್ಬೇಕು. ಇಷ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಮೇಲೆ ನಿಜಾನ ಬಿಟ್ಟು ಇನ್ನೇನು ಹೇಳೋದಿಲ್ಲ. ನಾನು ಹೇಳ್ತೀನಿ ರಾಹುಲ್, ಸರಸು ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯನ ನಾನು ನಿನ್ನಿಂದ ಮುಚ್ಚಿಟ್ಟಿದ್ದೆ. ಏನದು? ಸ್ಲೀಪ್ ವಾಕ್ ರಾಹುಲ್. ವಾಟ್? ನಿದ್ದೆಯಲ್ಲಿ ನಡೆಯೋ ಅಭ್ಯಾಸನ? ನಿದ್ದೆಯಲ್ಲಿ ನಡೆಯೋದ? ಡ್ಯಾಡ್, ಇವ್ರು ಹೇಳ್ತಿರೋದು ಸರಸು ಬಗ್ಗೆನೇನಾ? ಹೌದು ರಾಹುಲ್, ನಂಬೋದಕ್ಕೆ ಒಂಥರ ವಿಚಿತ್ರ ಅನ್ಸುತ್ತಲ್ಲ. ಸರಸುಗೆ ಆಕ್ಸಿಡೆಂಟ್ ಆದ ದಿವಸದಿಂದನೂ ಕೂಡ ಮೆಂಟಲ್ ಪ್ರಾಬ್ಲಮ್ನ ಮೈನರ್ ಆಗಿ ಅನುಭವಿಸ್ಕೊಂಡೇ ಬರ್ತಾ ಇದ್ದಾಳೆ. ಅದನ್ನೆಲ್ಲ ನಾನು ನಿನಗೆ ಹೇಳಿಬಿಟ್ರೆ ನೀನೆಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗ್ತೀಯೋ ಅಂತ ನಿನಗೆ ಹೇಳ್ದೇನೆ ಎಲ್ಲ ಮುಚ್ಚಿಟ್ಬಿಟ್ಟೆ ಅಷ್ಟೇ ರಾಹುಲ್. ಡ್ಯಾಡ್, ಇವ್ರು ಹೇಳ್ತಿರೋದು ನಿಜಾನೇನಾ? ಈ ವಿಷಯದಲ್ಲಿ ನಾನು ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ ರಾಹುಲ್? ಸುಳ್ಳು ಹೇಳ್ತಿದ್ರು ಕೂಡ ಕ್ಯಾ ಕವರಿಂಗ್ ಹೇ. ಈ ಲೆವೆಲಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ನನಗೆ ಹುಚ್ಚಿಡ್ತಿದೆ ವನಜಕ್ಕ. ಇವತ್ತಿನಿಂದ ನನ್ನ ಸರಸು ಬಗ್ಗೆ ನನಗೆಲ್ಲ ವಿವರಗಳು ಗೊತ್ತಾಗಬೇಕು. ನೋ ಮೋರ್ ಸೀಕ್ರೆಟ್ಸ್. ಸರಿ ರಾಹುಲ್, ನೀನು ಹೋಗಿ ರೆಸ್ಟ್ ತಗೋಪ್ಪ. ಈಗಾಗಲೇ ಲೇಟ್ ಆಗಿದೆ.
ಹೋಗಪ್ಪ. ಯಾಕೆ ಸರ್ಸು, ನನಗೆ ಯಾಕೆ ಹೀಗೆಲ್ಲ ನಡೀತಾ ಇದೆ? ನಾಳೆ ನಿನ್ನ ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ಬೇಕು. ಅಲ್ಲಿವರೆಗೂ ನಿನ್ನ ಹೆಲ್ತ್ ಕಂಡೀಷನ್ ಬಗ್ಗೆ ನನಗೆ ಗೊತ್ತಾಗೋದಿಲ್ಲ. ಸಮಯಕ್ಕೆ ಸರಿಯಾಗಿ ವಾಗ್ದೇವಿಯವ್ರಿಗೆ ವಿಷಯ ಹೇಳಿದ್ದಕ್ಕೆ ರಾಹುಲ್ಗಿಂತ ಮುಂಚೆನೆ ಮನೆಗೆ ಬರೋ ಏರ್ಪಾಡು ಮಾಡಿದ್ರು. ಇಲ್ಲಾಂದ್ರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಹೇಗೋ ಏನೋ ತಪ್ಪಿಸ್ಕೊಂಡೆ. ನಾಳೆ ಅಮ್ಮಂಗೆ ಕೂಡ ಏನೋ ಅಂತ ಹೇಳಿ ಎಸ್ಕೇಪ್ ಆಗಬೇಕು. ಹೇಳಿ ರಾಹುಲ್ ಅವರೇ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ದೇವಸ್ಥಾನಕ್ಕ, ರೆಸ್ಟೋರೆಂಟ್ಗ, ಇಲ್ಲ ಆಫೀಸ್ಗ? ಹೇಳಿದ್ರೆ ಏನಾಗುತ್ತೆ ರಾಹುಲ್ ಅವರೇ? ಯಾಕೆ ನಮ್ಮ ಮಧ್ಯೆ ಸೀಕ್ರೆಟ್ಸ್ ಎಲ್ಲ? ಆಸ್ಪತ್ರೆಗೆ ಯಾಕೆ ರಾಹುಲ್ ಅವರೇ? ಏನಾಯ್ತು? ಮತ್ತೆ ನಿಮ್ಗೇನಾದ್ರೂ ಹುಷಾರಿಲ್ವಾ? ನನಗೇನೂ ಆಗಿಲ್ಲ. ನಾನು ಇಲ್ಲಿಗೆ ನಿನಗೋಸ್ಕರನೇ ಕರ್ಕೊಂಡು ಬಂದಿದ್ದೆ. ನಂಗೋಸ್ಕರನಾ? ಯಾಕೆ ರಾಹುಲ್ ಅವರೇ? ನಾನು ಚೆನ್ನಾಗೇ ಇದ್ದೀನಲ್ಲ. ಇಲ್ಲ, ಆಕ್ಸಿಡೆಂಟ್ ಆದಮೇಲೆ ನಿನ್ನಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ಕೆಲವು ನಿನಗೆ ಗೊತ್ತಾಗ್ತಾ ಇದೆ, ಇನ್ನು ಕೆಲವು ನನಗೆ ಗೊತ್ತಾಗ್ತಾ ಇದೆ. ಅಂದರೆ ಜಾಸ್ತಿ ಇಮೋಷ್ನಲ್ ಆದರೆ BP ಫ್ಲಕ್ಚುಯೇಟ್ ಆಗೋದು, ನಿದ್ದೆಯಲ್ಲಿ ನಡೆದಾಡೋವಂಥದ್ದು, ಮರ್ತು ಹೋಗುವಂಥದ್ದು. ಇದ್ರ ಬಗ್ಗೆ ಪೂರ್ತಿಯಾಗಿ ಸ್ಟಡಿ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತಾನೆ ನಿನ್ನೆ ನಾನು ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಬಂದಿರೋದು. ಅವೆಲ್ಲ ಬೇಡ ರಾಹುಲ್ ಅವರೇ. ಸ್ವಲ್ಪ ದಿನ ಆದ್ರೆ ಎಲ್ಲ ಮಾಮೂಲಿ ಆಗ್ಬಿಡುತ್ತೆ. ಇದಕ್ಕೆ ಆಸ್ಪತ್ರೆಗೆಲ್ಲ ಯಾಕೆ? ಬನ್ನಿ ಹೊರಟೋಗೋಣ. ಕಾರ್ ವಾಪಸ್ ತಿರುಗಿಸಿ. ನಾನು ನಿನ್ನ ಬಗ್ಗೆ ತಿಳ್ಕೊಳ್ಳೋವರೆಗೂ, ಅದೇ ನಿನಗೇನಾಗಿದೆ ಅಂತ ತಿಳ್ಕೊಳ್ಳೋವರೆಗೂ ಇಲ್ಲಿಂದ ಹೋಗೋದಿಲ್ಲ. ಯಾಕೆ ರಾಹುಲ್ ಅವರೇ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ನಾನು ಏನು ಮಾಡಿದ್ರು ಕೂಡ ಅದು ನನ್ನ ಸರಸುಗೋಸ್ಕರನೇ. ನೀನು ಇಲ್ಲೇ ಕೂತಿರು, ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಯ್ಯೋ, ಹೀಗೆ ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ವಾಗ್ದೇವಿ ಅವರೇ, ನೀವೇ ದಿಕ್ಕು. ದೇವ್ರೆ, ಪ್ಲೀಸ್ ಸೇವ್ ಮೀ. ಹಲೋ ಹಲೋ,
ವಾಗ್ದೇವಿ ಮೇಡಮ್. ಭಾಷಿಣಿ, ನಿನಗೋಸ್ಕರನೇ ವೇಟ್ ಮಾಡ್ತಿದ್ದೀನಿ. ಎಲ್ಲಿದ್ಯಮ್ಮ ನೀನು? ನಿಮ್ ಮಗ ನನ್ನ ನ್ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಬಂದಿದ್ದಾರೆ. ನ್ಯೂರಾಲಜಿಸ್ಟಾ? ಯಾತಕ್ಕೆ? ಸ್ಪೀಕರ್ ಮಾಡು. ಅದು ರಾತ್ರಿ ನೀವು ಸ್ಲೀಪ್ ವಾಕ್ ಅಂತ ಹೇಳಿದ್ರಲ್ಲ, ಅದ್ರ ಟ್ರೀಟ್ಮೆಂಟ್ಗೋಸ್ಕರ ಅಂತ ಹೇಳ್ತಿದ್ದಾರೆ. ರಾಹುಲ್ ಮಾತನ್ನ ಕೇಳಿಸ್ಕೊಂಡ್ರೆ ಏನೋ ಡೌಟ್ ಬಂದಿದೆಯೇನೋ ಅಂತ ಅನ್ನಿಸ್ತಿದೆ. ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೇನೆ ಈ ಕನ್ಸಲ್ಟೇಷನ್ ಅನ್ಸುತ್ತೆ. ರಾಹುಲ್ಗೆ ಡೌಟಾ? ಹೌದು ಮೇಡಮ್. ಈ ನ್ಯೂರಾಲಜಿಸ್ಟ್ ಕೊಡೋ ರಿಪೋರ್ಟ್ ಮೇಲೇನೆ ನಮ್ಮ ಫ್ಯೂಚರ್ ಡಿಪೆಂಡ್ ಆಗಿದೆ. ನೀವೇ ಏನೋ ಒಂದು ಮಾಡಿ ಮ್ಯಾನೇಜ್ ಮಾಡಿ. ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ. ಸರಿ, ಯಾವ ಹಾಸ್ಪಿಟ್ಲಿಗೆ ಹೋಗಿದ್ದಾನೆ? ಸುನಂದ ನ್ಯೂರಾಲಜಿ ಕ್ಲಿನಿಕ್. ಓಕೆ, ನಾನು ಈಗಲೇ ಚೀಫ್ ಡಾಕ್ಟರ್ ಹತ್ರ ಮಾತಾಡಿ ಯಾವ ಪ್ರಾಬ್ಲಮ್ಮು ಬರ್ದಿರೋ ಹಾಗೆ ನೋಡ್ಕೋತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ ಭಾಷಿಣಿ. ಜಸ್ಟ್ ಸ್ಟೇ ಸ್ಟ್ರಾಂಗ್. ಓಕೆ. ಹಾ, ಸರಿ. ಎಕ್ಸ್ಕ್ಯೂಸ್ ಮೀ ಸರ್. ಡಾಕ್ಟರ್ ಚರಣ್ ಅವರಿದ್ದಾರಾ? ಇದ್ದಾರೆ ಸರ್. ನೀವು? ರಾಹುಲ್ ಅಂತ ಹೇಳಿ. ನಾನು ಆಲ್ರೆಡಿ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಹೌದಾ? ಇಂಟಿಮೇಟ್ ಮಾಡ್ತೀನಿ. 2 minutes ಕೂತ್ಕೊಳ್ಳಿ. ಓಕೆ, ನನ್ನ ಪೇಷಂಟ್ನ ಕರ್ಕೊಂಡು ಬರ್ತೀನಿ. ಅವರು ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡೋದಕ್ಕೆ ಪ್ಲೀಸ್ ಹೇಳ್ತೀರಾ? ಹಾ, ಹಾಗೆ ಆಗ್ಲಿ ಮೇಡಮ್. ಮರಿಬೇಡಿ ಪ್ಲೀಸ್. ಶೋರ್ ಮೇಡಮ್. ಇವಾಗಲೇ ತಿಳ್ಕೊಂಡು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು. ರಾಹುಲ್ಗೆ ಅನುಮಾನ ಬಂದಿರೋದು ಸರ್ಸು ಮೇಲೇನಾ ಅಥವಾ ರಾತ್ರಿ ನೀನು ಹೇಳಿರೋ ಸುಳ್ಳಿನ ಮೇಲಾ? ನಾನು ಹೇಳಿದ ಸುಳ್ಳೇ ಕಾರಣ ಆಗಿದ್ದಿದ್ರೆ ಕೋಪಿಸ್ಕೊಳ್ತಾ ಇದ್ದ. ಅದನ್ನ ನಾನು ಸಹಿಸ್ಕೊಳ್ತಿದ್ದೆ. ಆದ್ರೆ ಸರಸ್ಸು ಬಗ್ಗೆ ಏನಾದರೂ ಅನುಮಾನ ಬಂದ್ಬಿಟ್ರೆ ಅದನ್ನ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಮೇಡಮ್ಗೆ ಕೆಲವು ಟೆಸ್ಟ್ಗಳನ್ನ ಮಾಡಬೇಕು. ಅದಾದ್ಮೇಲೆ ಕಂಡೀಷನ್ ಏನು ಅಂತ ಹೇಳ್ಬೋದು. ನಾನು ಚೆನ್ನಾಗೇ ಇದ್ದೀನಲ್ಲ ಡಾಕ್ಟರ್. ಇವರೇ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ದಾರೆ. ಸರಸು, ನಿನಗೇನು ಗೊತ್ತಿಲ್ಲ. ಡಾಕ್ಟರ್ ಹೇಳ್ತಾ ಇದ್ದಾರೆ ತಾನೆ, ನೀನು ಸೈಲೆಂಟ್ ಆಗಿರು. ನನಗೆ ಗೊತ್ತಾಗೋದಲ್ಲ ರೀ. ಈ ಟೆಸ್ಟ್ ಮಾಡಿಸಿದ್ರೆ ನಿಮ್ಗೆಲ್ಲಿ ನಿಜ ಗೊತ್ತಾಗ್ಬಿಡುತ್ತೋ ಅನ್ನೋದೇ ನನ್ನ ಭಯ. ಸರಿ, ನಾನೆಲ್ಲ ರೆಡಿ ಮಾಡ್ತೀನಿ. ನೀವು ಟೆಸ್ಟಿಗೆ ಹೋಗಿ. ಓಕೆ ಡಾಕ್ಟರ್. ಅದು ಹಾಗಲ್ಲ ರಾಹುಲ್ ಅವರೇ. ಅದು ಸರಸು, ನೀನ್ ಬಾ.
ರಾಹುಲ್ ಅವರೇ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳಿದ್ನಲ್ಲ, ಈ ಟೆಸ್ಟ್ ಎಲ್ಲ ಯಾಕೆ? ನಿನಗೆ ಯಾವ ಪ್ರಾಬ್ಲಮು ಇಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಆದರೆ ನಮಗೆ ಗೊತ್ತಿಲ್ದಿರೋ ಎಷ್ಟೋ ಪ್ರಾಬ್ಲಮ್ಸು ಈ ರೀತಿ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗತ್ತೆ. ಅದು ಹಾಗಲ್ಲ ರಾಹುಲ್ ಅವರೇ, ಈ ಟೆಸ್ಟ್ ಗಿಸ್ಟ್ ಅಂದ್ರೆ ನಂಗೆ ಚಿಕ್ಕವಳಿಂದನೂ ಭಯ. ಬೇಕು ಅಂದ್ರೆ ಔಷಧಿಗಳನ್ನ ಬರ್ಕೊಡಕ್ ಹೇಳಿ, ತಗೋತೀನಿ. ಭಯ ಯಾಕೆ? ಪಕ್ಕದಲ್ಲಿ ನಾನೇ ಇರ್ತೀನಲ್ಲ. ಇರ್ತೀರಾ? ಆದ್ರೆ ಏನಾಯ್ತು ಸರ್ಸು? ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಅಯ್ಯೋ ಹಾಗೇನಿಲ್ವಲ್ಲ, ಹಾಗೆಲ್ಲ ಏನಿಲ್ಲ. ಸರಿ, ಹಾಗಾದ್ರೆ ಬಾ. ನನ್ನ ಮಗಳು ದೂರ ಆದ್ಮೇಲೆ ನಾನು ಪಟ್ಟ ನೋವು ಮಗ ಬದುಕಿರೋವಾಗ್ಲೇನೆ ಅದಕ್ಕಿಂತ 10 ಪಟ್ಟು ಅನುಭವಿಸ್ಬೇಕು ಅಂತ ವಾಗ್ದೇವಿಗೆ ವಾರ್ನಿಂಗ್ ಕೊಟ್ಟಿದ್ದೀನಿ. ನೀವು ಕೊಟ್ಟಿರೋದು ವಾರ್ನಿಂಗ್ ಅಲ್ಲ ರೀ, ನನ್ನಿಂದ ಒಂದು ಡೇಂಜರ್ ಇದೆ, ಮೊದಲೇ ಹುಷಾರಾಗಿ ಅನ್ನೋ ಸಜೆಷನ್ ಕೊಟ್ಟಿದ್ದೀರಾ. ಇಲ್ಲ, ವಾಗ್ದೇವಿ ಕಣ್ಣಲ್ಲಿ ನಾನು ಭಯನ ನೋಡಿದೆ. ಅಯ್ಯೋ ಅಂಕಲ್, ಅದು ಭಯ ಅಲ್ಲ ಅಂಕಲ್, ನಿಮ್ ಭ್ರಮೆ. ನಿಮ್ ಏಟಿಗೆ ಹೇಗೆ ಎದುರೇಟ್ ಕೊಡ್ಬೇಕು ಅನ್ನೋ ಆಲೋಚನೆ.